ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಂದನಾಸ್ ವ್ಲಾಗ್. ನಾನು ನಿಮ್ಗೆ ಇವತ್ತು ಸ್ಪೈಸಿಯಾಗಿ ಟೇಸ್ಟಿಯಾಗಿ ಮಟನ್ ಸಾಂಬಾರ್ ರೆಸಿಪಿನ ಶೇರ್ ಮಾಡೋಕ್ಕೆ ಬಂದಿದ್ದೀನಿ. ಬನ್ನಿ, ಮೊದಲಿಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಒಣಮೆಣ್ಸಿನ್ಕಾಯಿ ಒಂದು 5, ಬೇಡಿಗೆ ಮೆಣಸಿನ್ಕಾಯಿ ಒಂದು 5, ಶುಂಠಿ, ಬೆಳ್ಳುಳ್ಳಿ, ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ, ಟೊಮೊಟೊ, ಕಡಲೆ, ಅದಕ್ಕೆ ಬೇಕಾಗಿರುವಂಥ ನಮಗೆ ಏನು ಗಸಗಸೆ, ಪೆಪ್ಪರು ಇದೆಲ್ಲನೂ ನಾನು ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾನೀಗ ಹಾಗೆ ರುಬ್ಕೊತಾ ಇಲ್ಲ. ಒಂದು ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕಿ ಆ ಎಣ್ಣೆ ಕಾಯ್ತಿದ್ದಂಗೆ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿನ ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮೊದಲಿಗೆ ಆ ಈರುಳ್ಳಿ ಸ್ವಲ್ಪ ಬ್ರೌನ್ ಆಗ್ತಿರಬೇಕು, ಇಲ್ಲ ಡೈರೆಕ್ಟ್ ಹಾಗೆ ಕೂಡ ನೀವು ಫ್ರೈನ ಮಾಡ್ಕೊಬೋದು. ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿನ ಕೂಡ ನಾನು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಈಗ ಒಂದು 5 ಅಥವಾ ಒಂದು 4-5 ಬೇಡಿಗೆ ಮೆಣಸಿನ್ಕಾಯಿ ಮತ್ತು ಇನ್ನು ಒಂದು 5 ಖಾರದ ಮೆಣಸಿನ್ಕಾಯಿನ ಹಾಕ್ಕೊಂಡು ಅವು ಎಣ್ಣೆಲಿ ಮೆಣಸಿನ್ಕಾಯಿ ಚೆನ್ನಾಗಿ ಡ್ರೈ ಆಗೋವರೆಗೂ ರುಬ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಕಡಲೆ, ಆಮೇಲೆ ಪೆಪ್ಪರು, ಸ್ವಲ್ಪ ಗಸಗಸೆ, ಚಕ್ಕೆ, ಲವಂಗ ಇದೆಲ್ಲನೂ ಕೂಡ ನಾನು ಎಣ್ಣೆಲಿ ಕರ್ಕೊತಾ ಇದ್ದೀನಿ. ನಾನು ಯಾವಾಗಲೇ ಮಟನ್ ಸಾಂಬಾರು ಮಾಡಿದ್ರೂ ಚೆನ್ನಾಗಿ ಮಸಾಲೆನ ಕರೆದು ಆಮೇಲೆ ಅದನ್ನು ಗ್ರೈಂಡ್ ಮಾಡಿ ಸಾಂಬಾರು ಮಾಡ್ತೀನಿ. ಯಾಕೆಂದರೆ ಆ ಥರ ಕರೆದು ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಖಾರ ಕೂಡ ಸಾಂಬಾರಲ್ಲಿ ತುಂಬ ಚೆನ್ನಾಗಿರುತ್ತೆ. ನಮಗೆ ತಿನ್ನೋಕ್ಕೆ ಖಾರವಾಗಿರುತ್ತೆ. ನಮ್ಮ ಮನೇಲಿ ಖಾರವಾಗಿದ್ದರೆ ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟ್ ನಾನು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಮತ್ತು ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋವಂಥ ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು. ನಾನು ನಿಮಗೆ ಮೊದಲೇ ತೋರಿಸ್ದಂಗೆ ಸ್ವಲ್ಪ ಕಾಯಿ ಹಾಕೋದು ಒಳ್ಳೆಯದು. ಕಾಯಿ ಎಷ್ಟು ಬೇಕೋ, ನಮ್ಮ ಮನೇಲಿ ಸ್ವಲ್ಪನೇ ಹಾಕೋದು, ನಾವು ಕಾಯಿ ಜಾಸ್ತಿ ಹಾಕೋದಿಲ್ಲ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಮೊದಲೇ ನಾನು ನಿಮ್ಗೆ ತೋರಿಸ್ದೆ, ಸ್ವಲ್ಪ ಪುಡಿನ ತೊಗೊಂಡಿದ್ದೀನಿ. ಅದು ಏನು ಪುಡಿ ಅಂತ ಹೇಳಿದ್ರೆ ಧನಿಯಾ ಪುಡಿ. ನಾವು ಮನೆಯಲ್ಲೇ ಧನಿಯಾ ಪುಡಿ ಮತ್ತು ಸಾಂಬಾರು ಪುಡಿ ಎಲ್ಲ ಮಾಡ್ಕೊತೀವಿ. ಸೊ ನಾನು ಅದೇ ಧನಿಯಾ ಪುಡಿ ತೊಗೊಂಡಿದ್ದೀನಿ. ಒಂದು 5-6 ದೊಡ್ಡ ಸ್ಪೂನಲ್ಲಿ ತೊಗೊಂಡಿದ್ದೀನಿ. ಅದನ್ನೆಲ್ಲ ಈ ಮಸಾಲೆ ಚೆನ್ನಾಗಿ ಡ್ರೈ ಆದಮೇಲೆ ಆ ಧನಿಯಾ ಪುಡಿನ ತಗೊಂಡಿರೋದನ್ನ ನಾನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಅದರದ್ದು ಸ್ವಲ್ಪ ಹುರ್ಕೊತೀನಿ. ಯಾಕೆ ಧನಿಯಾ ಪುಡಿನ ಮೊದಲೇ ಹಾಕಲಿಲ್ಲ ಅಂತ ಹೇಳಿದ್ರೆ, ಅದು ಧನಿಯಾ ಪುಡಿ ಹಾಕಿದ್ರೆ ಜಾಸ್ತಿ ಸೀದೋಗ್ಬಿಡುತ್ತೆ, ಸೀದ್ರೆ ಚೆನ್ನಾಗಿರಲ್ಲ. ಲಾಸ್ಟಿಗೆ ಧನಿಯಾ ಪುಡಿ ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಸಾಕು, ಸ್ವಲ್ಪ ಬೆಚ್ಚಗಾದರೆ ಸಾಕು. ಧನಿಯಾ ಯಾಕೆಂದರೆ ನಾವು ಚೆನ್ನಾಗಿ ಹುರಿದು ಪುಡಿ ಮಾಡಿರ್ತೀವಿ, ಸೊ ಅದೇನು ಅಷ್ಟು ಅವಶ್ಯಕತೆ ಇರಲ್ಲ. ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ಮಟ್ಟಿಗೆ ಚೆನ್ನಾಗಿ ಅದು ಮಿಕ್ಸನ್ ಆಗಿದ್ರೆ ಸಾಕು. ಈಗ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಬೇಕು. ನೋಡಿ, ಗಂಧದ ಥರ ಇದೆ, ನೋಡೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡ್ಕೊಳೋದ್ರಿಂದ. ಈಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಆಯಿಲ್ ಬೇಕು ಅಷ್ಟು ನಾನು ಆಯಿಲ್ನ ಹಾಕ್ತಾಯಿದ್ದೀನಿ. ನಮ್ಮ ಮನೆಯಲ್ಲೆಲ್ಲ ಸಣ್ಣ ಪ್ಯೂರೇ ಯೂಸ್ ಮಾಡೋದು, ನನಗೂ ಅಷ್ಟೇ ಅದು ಹಾಕಿದ್ರೆ ಒಳ್ಳೆಯದು. ಬಟ್ ಅದು ನಾನು ಬೇರೆ ಆಯಿಲ್ ಚೇಂಜ್ ಮಾಡಿದ್ರೆ ಅದು ಸ್ವಲ್ಪ ನನಗೆ ಪಿಂಪಲ್ಸ್ ಆ ಥರ ಆಗಿಬಿಡುತ್ತೆ. ಸೊ ನಾನು ಅದನ್ನೆಲ್ಲ ಯೂಸ್ ಮಾಡಲ್ಲ, ಇದೇ ಆಯಿಲ್ ಯೂಸ್ ಮಾಡೋದು. ನೆಕ್ಸ್ಟ್ ನಾನಿಲ್ಲಿ ಅರ್ಧ kg ಅಥವಾ 1 kg, ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ನೀವು ತೊಗೊಂಡಿರ್ತೀರೋ ಮಟನ್ನು ಅಷ್ಟು. ನಾನಿಲ್ಲಿ 1 kg ಮಟನ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಅದನ್ನು ಆ ಆಯಿಲಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಟನ್ ನೀರು ಬಿಟ್ಕೊಳೋವರೆಗೂ ಫ್ರೈ ಮಾಡ್ಕೊಬೇಕು. ಅದಕ್ಕೆ ಸ್ವಲ್ಪ 1-2 ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ನೀರಂಶ ಎಲ್ಲ ಹೋಗಬೇಕು ಮಟನಲ್ಲಿರೋದು, ಅದೆಲ್ಲ ಕ್ಲೀನಾಗಿ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಮಟನ್ನ ಫ್ರೈ ಮಾಡ್ತಿರ್ತೀವಿ. ಈಗ ಸ್ವಲ್ಪ ನೀರೆಲ್ಲ ಹಿಂಗಿದೆ, ಇದಕ್ಕೆ ನಾನೀಗ ಒಂದು 2 ಸ್ಪೂನಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ನಿಮಗೆ 2 ಸ್ಪೂನ್ ಸಾಕು. ಇನ್ನೂ ಏನಾದರೂ ಉಪ್ಪು ಕಮ್ಮಿ ಅನಿಸಿದ್ರೆ ಲಾಸ್ಟಲ್ಲಿ ಸಾಂಬಾರು ಮಸಾಲೆ ಎಲ್ಲ ಹಾಕಿದ್ಮೇಲೆ ನಾವು ಬೇಕಾದ್ರೆ ಹಾಕ್ಕೊಬೋದು. ನೆಕ್ಸ್ಟ್ ಈಗ ಚೆನ್ನಾಗಿ ಅದು ನೀರು ಬಿಟ್ಕೊಳೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಈಗ ನಾನು ಇದಕ್ಕೆ ಖಾರದ ಪುಡಿ ಹಾಕ್ತೀನಿ. ಯಾಕೆಂದರೆ ಖಾರ ಪುಡಿ ಉಪ್ಪನ್ನ ಈ ಥರ ಕುದೀತಾ ಇದ್ದಾಗ ಹಾಕಬೇಕು. ಈಗ ಚೆನ್ನಾಗಿ ಮಟನ್ಗೆ ಅದು ಖಾರ ಉಪ್ಪು ಹಿಡಿಯುತ್ತೆ. ಸೊ ನಾನೀಗ ಖಾರದ ಪುಡಿನ ಅದಕ್ಕೆ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಹಾಕ್ಬಿಟ್ಟು ಒಂದು ಸತಿ ಅದನ್ನು ಚೆನ್ನಾಗಿ ಫ್ರೈ ಕೊಟ್ಬಿಡಬೇಕು. ಆ ನೀರೆಲ್ಲ ಚೆನ್ನಾಗಿ ಕರಗ್ತಾ ಇದೆ, ಸ್ವಲ್ಪ ಎಲ್ಲ ಬಿಟ್ಕೊಂಡಿದೆ, ನೀರು ಕೆಳಗಡೆ ಹೋಗಿದೆ. ನಾನೀಗ ರುಬ್ಬಿಟ್ಕೊಂಡಿರೋಂಥ ಮಿಶ್ರಣ ಅಂದರೆ ಏನು ನಾನು ಖಾರ ರುಬ್ಬಿದ್ನಲ್ಲ ಅದನ್ನು ಸಾಂಬಾರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಅದನ್ನು ಆ್ಯಡ್ ಮಾಡಿ, ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಜನ ಇರ್ತಾರೋ ಮನೇಲಿ ಅದಕ್ಕೆ ತಕ್ಕಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಹೊತ್ತು ಈ ಥರ ಎಲ್ಲ ಚೆನ್ನಾಗಿ ಪೀಸ್ ಜೊತೆ ಬೇಯೋಕ್ಕೆ ಬಿಟ್ಬಿಟ್ಟು ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಕುದಿ ಬರ್ತಿದ್ದಂಗೆ ನೀವು ಅದನ್ನು ಕುಕ್ಕರಲ್ಲಿ, ನಾನು ಜಾಸ್ತಿ ಏನಿಲ್ಲ, ಎಳೆ ಮಟನ್ ಇತ್ತು, ಅದಕ್ಕೆ ನಾನು 2 ವಿಸಲ್ ಕೂಗಿಸಿದ್ದೀನಿ. ನೀವು ಮಟನ್ ನೋಡಿಕೊಂಡು ಎಷ್ಟು ವಿಸಲ್ ಬೇಕೋ ಅಷ್ಟು ವಿಸಲ್ನ ಕೂಗಿಸ್ಕೊಳ್ಳಿ. 2 ವಿಸಿಲ್ ಕೂಗ್ತಿದ್ದಂಗೆ ತುಂಬ ಟೇಸ್ಟಿಯಾಗಿರುವಂಥ ಮಟನ್ ಸಾಂಬಾರ್ ಮುದ್ದೆ ಸವಿಯಲು ಸಿದ್ಧವಾಗಿರುತ್ತೆ. ನಾವಂತೂ ತುಂಬ ಇಷ್ಟಪಟ್ಟು ತಿಂದು. ನಿಮಗೂ ಈ ವಿಡಿಯೋ ಯೂಸ್ ಆಗಿತ್ತು ಅಂದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.